ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವಲ್ಪ ನಿಮ್ ಜೊತೆ ಒಂದಿಷ್ಟು ಮಾತುಕತೆಗಳನ್ನ ಆಡ್ಬೇಕಂತ ಬಂದಿದ್ದೀನಿ. ಏನಿಲ್ಲ, ಯೂಟ್ಯೂಬ್ ಚಾನಲ್ ನನ್ನ ಹಳೆ ಚಾನಲ್ ಇತ್ತು, ಅದರಲ್ಲಿ ಸ್ವಲ್ಪ ಗ್ರೋ ಆಗ್ಲಿಲ್ಲ ಅಂತಂದು ಬಿಟ್ಬಿಟ್ಟೆ. ಬಟ್ ಹೊಸ ಚಾನಲ್ ಯೂಸ್ ಮಾಡಿದಾಗ ಓಪನ್ ಮಾಡಿದಾಗ ನಾನು ಯೂಸ್ ಮಾಡ್ಕೋಬೇಕಾ ಬೇಡವಾ ಹೇಳಿ ನೀವೇ. ಇದ್ರಲ್ಲೇ ನನ್ನ ದಡ್ತನ ಗೊತ್ತಾಗುತ್ತೆ ನಿಮ್ಗೆ. ಬಟ್ ಇನ್ಮೇಲಿಂದ ಕರೆಕ್ಟ್ ಟೈಮ್ ಟು ಟೈಮ್ ನಾನು ಮೇಂಟೈನ್ ಮಾಡ್ಬೇಕು ಅನ್ಕೊಂಡಿದೀನಿ. ಇದು ಒಂದು ನನ್ನ ಕೆಲಸ ಅನ್ಕೊಂಡು ಮೇಂಟೈನ್ ಮಾಡ್ಬೇಕು ಅನ್ಕೊಂಡಿದೀನಿ. ಬಟ್ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ನಾನು ಖಂಡಿತವಾಗಿ ರೀಚ್ ಆಗೇ ಆಗ್ತೀನಿ ಅನ್ನೋ ನಂಬಿಕೆ ಇದೆ ನನಗೆ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಲ್ಲದೆ ವಿಡಿಯೋ ಪೂರ್ತಿಯಾಗಿ ವಿಡಿಯೋ ನೋಡಿ. ನನ್ನ ಚಾನಲಲ್ಲಿ ಒಂದು ರೆಸಿಪಿ ಮಾಡೇ ಹಾಕಿರ್ತೀನಿ ನಾನು. ಒಂದು ರೆಸಿಪಿ ಆಗಿರ್ಬೋದು, ಕೆಲವೊಂದು ಟಿಪ್ಸ್ ಆಗಿರ್ಬೋದು. ಬ್ಯಾಕ್ಗ್ರೌಂಡ್ ಅಲ್ಲಿ ನೋಡಿ ನನ್ನ ಮಗಳು ವಾಯ್ಸ್ ಕೊಡ್ತಾ ಇದ್ದಾಳೆ. ಈ ತರ ನಾನು ಮಾಡಿ ಹಾಕಿರ್ತೀನಿ. ನಿಮ್ಗೆ ಯೂಸ್ಫುಲ್ ಆಗುವಂತ ವಿಡಿಯೋಸೇ ಮಾಡಿರ್ತೀನಿ ಆದಷ್ಟು. ಹಂಗಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ಬೋದು ನೀವು. ಅಕಸ್ಮಾತ್ ನೀವು ಹೇಳಿರೋ ರೆಸಿಪಿ ಕೂಡ ನಾನು ಮಾಡಿ ತೋರ್ಸೋದಕ್ಕೆ ಏನಮ್ಮ ಆಮೇಲೆ ಎತ್ಕೊಂತೀನಿ, ರೆಡಿ ಇದ್ದೀನಿ. ನಮ್ಮನೆಯವ್ರು ಏನ್ ಹೇಳ್ತಾರ ಅಂತಂದ್ರೆ, ನಮ್ಮನೆಯವ್ರಿಗೆ ಒಂದು ಟ್ರೈಪಾಡ್ ಕೊಡ್ಸಂತಂದೆ. ಅದನ್ನು ಕೊಡ್ಸಿದ್ರು. ನನ್ನ ಚಾನಲ್ನ ಗ್ರೋ ಆಗೇ ಇಲ್ಲ. ಟ್ರೈಪಾಡ್ಸ್ ಕೊಡ್ಸ್ತೀನಿ ಅಂತಂದ್ರು, ಅದನ್ನು ಕೊಡ್ಸಿದ್ರು. ಮೈಕ್ ಕೊಡ್ಸು ಅಂತಂದೆ, ಅದನ್ನು ಕೊಡ್ಸಿದ್ರು. ರೆಸಿಪಿಗೆ ಇದು ಬೇಕು ಅಂತಂದೆ, ಅದನ್ನು ಕೊಡ್ಸಿದ್ರು. ಬಟ್ ನಾನು ಯೂಸ್ ಮಾಡ್ಕೊಂತ ಇಲ್ಲ. ಕೆಲವೊಬ್ರಿಗೆ ಯೂಟ್ಯೂಬ್ ಅಲ್ಲಿ ಯಾರು ಸಪೋರ್ಟ್ ಇಲ್ಲ, ನಾನು ಮಾಡಲ್ಲ ಅಂತಿರ್ತಾರೆ. ಬಟ್ ನನ್ಗೆಲ್ಲ ಸಪೋರ್ಟ್ ಇದ್ರು ನಾನು ಮಾಡ್ತಾ ಇಲ್ಲ. ಯಾಕಂದ್ರೆ ಹುಡ್ರು ಬಿಸಿ, ಮಕ್ಕಳನ್ನ ಎತ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದು ಅದೇ ಬಿಸಿ ಆಗೋಗ್ಬಿಡುತ್ತೆ. ಹಂಗಾಗಿ ಇನ್ಮೇಲಿಂದ ಕರೆಕ್ಟ್ ಟೈಮ್ ಟು ಟೈಮ್ ಮೇಂಟೈನ್ ಮಾಡ್ಕೋಬೇಕು ಅನ್ಕೊಂಡಿದೀನಿ. ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿದೀನಿ. ಯಾಕಂತಂದ್ರೆ ಎತ್ಕನಲ್ಲಮ್ಮ, ನನಗೆ ಸಾಕಾಗೈತಿ. ಸುಮ್ನೆ ಒಂದೇ ಲೈಫ್ ಸ್ಟೈಲ್ ನೋಡಿ ನನಗೂ ಬೋರ್ ಆಗೋಗ್ಬಿಟ್ಟಿತ್ತು. ಸುಮ್ನೆರಮ್ಮ, ಸುಮ್ನೆರ. ಅದಕ್ಕೆ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿದೀನಿ. ಅವಾಗೆಲ್ಲ ಬೆಳಿಗ್ಗೆ ಎದ್ದು ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊಂತಿದ್ದೆ. ಬಟ್ ಇವಾಗ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗೋಗ್ಬಿಟ್ಟಿದೆ. ಸುಮ್ನೆರ ಬಾಯ್ ಮುಚ್ಚು. ಅದಕ್ಕೆ ಇನ್ಮೇಲಿಂದ ಅದೇ ಲೈಫ್ ಸ್ಟೈಲ್ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದ್ವಿ. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿ. ಇನ್ಮೇಲೆ ಕರೆಕ್ಟಾಗಿ ಮಧ್ಯಾಹ್ನ 1 ಗಂಟೆಗೆ ವಿಡಿಯೋ ಬರುತ್ತೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಮನಸ್ಸಿಗೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸುಮ್ಮನೆ ನಮ್ಮ ಹಂಗ್ ಮಾಡ್ಬಾರ್ದು. ನನ್ನ ಡೈಲಿ ರೊಟೀನ್ ಆಗಿರ್ಬೋದು, ನನ್ನ ಮಕ್ಕಳ ಜೊತೆಗೆ ಆಟ ಆಡೋ ವಿಡಿಯೋ ಆಗಿರ್ಬೋದು, ಅವ್ರು ಆಟ ಆಡೋ ವಿಡಿಯೋ ಆಗಿರ್ಬೋದು, ಒಂದಿಷ್ಟು ನನಗೆ ನನ್ನ ತಲೆಯಲ್ಲಿ ಏನಿರುತ್ತೆ ಅದನ್ನ ಕಾನ್ಸೆಪ್ಟ್ ಮಾಡ್ಬೇಕು ಅನ್ಕೊಂಡಿರ್ತೀನಿ. ನೋಡೋಣ. ಮೈಕ್ ತಳಗ್ ಬಿತ್ತು, ಅದಕ್ಕೆ ಕೊಡೋದಕ್ಕೆ ಓಡಾಡ್ತಾಳೆ. ನನ್ಗೂ ವಿಡಿಯೋ ಮಾಡಕ್ಕೆ ತುಂಬಾನೇ ಇಷ್ಟ. ಈ ವ್ಲಾಗಿಂಗ್ ಆಗಿರ್ಬೋದು ತುಂಬಾನೇ ಇಷ್ಟ. ಅದನ್ನ ಮಾಡ್ಬೇಕು, ಇದನ್ ಮಾಡ್ಬೇಕು, ನಾನು ಅದನ್ನ ತೋರ್ಸ್ಬೇಕು, ಇದನ್ನ ತೋರ್ಸ್ಬೇಕು ಅಂತ. ಇನ್ನೂ ಒಂದ್ ಏನಂತಂದ್ರೆ ನಿದ್ದೆ ಸಾಕಾಗ್ತಾ ಇಲ್ಲ ನನ್ಗೆ. ಸಣ್ಣ ಪಾಪು ಇರೋದ್ರಿಂದ ಮಧ್ಯರಾತ್ರಿ ಸೌಂಡ್ ಮಾಡ್ಬೇಡ. ಯಾಕೆ ಸೌಂಡ್ ಮಾಡ್ತಿದಿ? ತಡಿ ಹಚ್ಚದ ನೋಡ್ರಿ. ಇವ್ರದೇ ಕಾಟ, ಇಷ್ಟೊಂದು ಕಾಟ ಕೊಡ್ತಾಳೆ ಇವಳು. ಸಣ್ಣ ಮಗಳದ್ದು ಏನಪ್ಪಾ ಅಂತಂದ್ರೆ ನಿದ್ದೆ ಒಂದ್ ಸಾಕಾಗ್ತಾ ಇಲ್ಲ. ಹಂಗಾಗಿ ಬೆಳಗ್ಗೆ ಲೇಟ್ ಆಗಿ ಎದ್ಬಿಡೋದು. ನಮ್ಮ ಯಜಮಾನ್ರಿಗೆ ಅವಸರ ಅಡ್ಗೆ ಮಾಡೋದು, ಕಳ್ಸೋದು, ವಿಡಿಯೋ ಮಾಡ್ಕೊಳ್ಳೋದಿಲ್ಲ, ಏನಿಲ್ಲ. ಸ್ವಲ್ಪ ಬೇಗ ಎದ್ರ ಆರಾಮಾಗಿ ಕೂಲಾಗಿ ಕಸ ಹೊಡೆದು ಈ ಕಡೆನೆಲ್ಲ ಒರೆಸ್ಕೊಂಡು ಎಲ್ಲ ಕೆಲಸ ಮಾಡ್ಬಿಟ್ಟು ಆರಾಮಾಗಿ ವಿಡಿಯೋ ಮಾಡ್ಕೊಂಡು ನಮ್ಮ ಯಜಮಾನ್ರಿಗೆ ಕಳ್ಸ್ಬೋದು. ಮತ್ತೆ ಕಳ್ಸಿದ್ಮೇಲೆ ಊಟ ಮಾಡೋದು, ಮತ್ತೆ ಮಕ್ಕಳೋದು. ವಿಡಿಯೋ ಎಲ್ಲಿ ಮಾಡೋದಕ್ಕಾಗುತ್ತೆ ಹೇಳಿ. ಹಂಗಾಗಿ ಇನ್ಮೇಲೆ ಕರೆಕ್ಟಾಗಿ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ನಾನು. ಈ ಲೈಫ್ ಸ್ಟೈಲ್ ಏನ್ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇದೇ ತರ ಬೋರ್ ಹೊಡಿತಾನೆ ಇರುತ್ತೆ ನನ್ಗೆ. ಸೋಂಬೇರಿ ಆಗೋಗ್ಬಿಡ್ತೀನಿ. ಹಂಗಾಗಿ
ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡು ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಏನಾದ್ರೂ ಇದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮೊದಲೆಲ್ಲ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿರ್ತಿದ್ದೆ, ಬಟ್ ಇವಾಗ ಏನಾಗ್ತಿದೆ ನನ್ ದಡ್ತನ ಅನ್ಸುತ್ತೆ. ಅದು ಸಪೋರ್ಟ್ ಮಾಡೋರು ಎಲ್ಲರೂ ಇದ್ರು ಕೂಡ ನಾನು ಸರಿಯಾಗಿ ಯೂಟ್ಯೂಬ್ನ ಯೂಸ್ ಮಾಡ್ಕೊಂತ ಇಲ್ಲ. ಯೂಟ್ಯೂಬ್ ಅನ್ನೋದು ಒಂದು ಸಮುದ್ರ ಇದ್ದಂಗ ರೀ. ಈಜಿ 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 ದಡ ಸೇರ್ಬೇಕು ಅಂತಂದ್ರೆ ಬಹಳ ಕಷ್ಟ ಐತಿ. ಆ ದಡ ಸೇರ್ಬೇಕಾದ್ರೆ ನಿಮ್ಮೆಲ್ಲರ ಸಪೋರ್ಟ್ ಇರ್ಬೇಕು. ಒಬ್ರು ಸಪೋರ್ಟ್ ಇರ್ಲೇಬೇಕು, ಮನೆಯವ್ರ ಸಪೋರ್ಟ್. ಹಾಗಂತ ಒಬ್ರಿಂದನೇ ಸಾಧ್ಯ ಆಗಲ್ಲ, ನನ್ನ ಒಬ್ರಿಂದನೇ ಸಾಗಲ್ಲ. ಒಂದೇ ಕೈಯಿಂದ ಚಪ್ಪಾಳೆ ತಟ್ಟಕ್ಕಂತೂ ನಿಜವಾಗ್ಲೂ ಆಗಲ್ಲ. ಬಟ್ ಹಿಂಗೆ ಹೊಡೆದು ತೋರಿಸ್ತಾಳೆ, ಇದು ಚಪ್ಪಾಳೆ ಅಂತ ಅನ್ನೋದಕ್ ಸಾಧ್ಯನೇ ಇಲ್ಲ. ಕೈಲಿಂದ ಚಪ್ಪಾಳೆ ತಟ್ಟಿದ್ರೆ ಚಪ್ಪಾಳೆ ಅನ್ನೋದು. ಹಂಗಾಗಿ ನಿಮ್ ಕಡೆಯಿಂದನೂ ರಿಯಾಕ್ಷನ್ ಬರ್ಬೇಕು, ನನ್ನ ಕಡೆಯಿಂದನೂ ವಿಡಿಯೋ ಮಾಡಿ ಹಾಕ್ತೀನಲ್ವಾ. ಮಾಡಿ ಹಾಕಿದಾಗ ನೀವು ಅದಕ್ಕೇನಾದ್ರೂ ರಿಯಾಕ್ಷನ್ ಕೊಟ್ರೆ ನಾನು ನೆಕ್ಸ್ಟ್ ವಿಡಿಯೋದಕ್ಕೆ ಹೆಂಗ್ ಮಾಡ್ಬೇಕು ವಿಡಿಯೋ, ನಮ್ಮ ಆಡಿಯನ್ಸ್ ಕೇಳಿದ್ರು, ನಮ್ಮ ವ್ಯೂವರ್ಸ್ ಕೇಳಿದ್ರು ಅಂತಂದು ತುಂಬಾ ಎನರ್ಜಿ ಬರುತ್ತೆ ನಮಗೆ. ಹಂಗಾಗಿ ಇದೊಂದು ನನ್ನ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ನೋಡಿ, ನಂದೇ ಅಂತಲ್ಲ, ಯಾರ್ದೇ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಬಟ್ ದಯವಿಟ್ಟು ಹೇಳ್ತೀನಿ, ಕೆಟ್ಟದಾಗಿ ಕಮೆಂಟ್ಸ್ ಮಾಡಬೇಡ್ರಿ, ಕೆಟ್ಟದಾಗಿ ಬಯೋದಕ್ಕೂ ಹೋಗ್ಬೇಡಿ. ಒಂದು ಪಾಸಿಟಿವ್ ಕಮೆಂಟ್ಸ್ ಹಾಕಿದ್ರೆ ತುಂಬಾನೇ ಖುಷಿ ಆಗುತ್ತೆ ನಮ್ಗೆ. ಇದಿಷ್ಟು ಹೇಳ್ತಾ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದು ಬಿಡೋದು ನಿಮ್ಮ ಇಷ್ಟ ಅಂತಾನೆ ಹೇಳ್ಬೋದು. ಸಪೋರ್ಟ್ ಮಾಡಿದ್ರೆ ನಾವು ಮುಂದಕ್ಕೆ ಬರ್ಬೋದು, ಒಳ್ಳೆ ಒಳ್ಳೆ ವಿಡಿಯೋಸ್ ಹಾಕ್ಬೋದು, ಯೂಸ್ಫುಲ್ ಆಗಿರೋ ವಿಡಿಯೋಸ್ ಹಾಕ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರಿಗೆಲ್ಲ ಸ್ವಲ್ಪ ಬೇಜಾರಾಯ್ತು, ನಾನು ಮಾತಾಡಿರೋ ರೀತಿ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಮಾತಾಡಿದ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನನಗೆ. ದಯವಿಟ್ಟು ಸಾಕು, ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ. ಮತ್ತೆ ಶಾರ್ಪ್ ಆಗಿ ಅನ್ನಕ್ಕಾಗಲ್ಲ, ಯಾಕಂದ್ರೆ ಒಂದೊಂದ್ಸರಿ ನೆಟ್ ಸ್ಲೋ ಇದ್ದಾಗ ವಿಡಿಯೋ ಅಪ್ಲೋಡ್ ಆಗ ಸ್ಲೋ ಆಗ್ಬೋದು. ಹಂಗಾಗಿ 1 ಗಂಟೆಗೆ ಸಿಗ್ತೀನಿ, ಮಧ್ಯಾಹ್ನ 1 ಗಂಟೆಗೆ ಅಥವಾ 1:30ಗೆ ಹಿಂಗೆಲ್ಲ ಆಗ್ತಾ ಇರ್ತೀನಿ, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಮತ್ತೆ ನಾಳೆ ನಾ 1 ಗಂಟೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್. ದಯವಿಟ್ಟು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ.